ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಯಾವ ರೀತಿಯ ಸಮರಕ್ಕೆ ರಾಜ್ಯ ಸಾಕ್ಷಿ ಆಗ್ತಾ ಇದೆ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಸುಧಾಕರ್ ವರ್ಸಸ್ SR ವಿಶ್ವನಾಥ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದರಲ್ಲೂ ಸುಧಾಕರ್ SR ವಿಶ್ವನಾಥ್ ವಿರುದ್ಧ ಅಚ್ಚರಿಯ ಕಾರ್ಡ್ ಅನ್ನ ಪ್ಲೇ ಮಾಡಿದ್ದಾರೆ. ಇದು ಮತ್ತೆ ವಿಶ್ವನಾಥ್ಗೆ ಯಾವ ರೀತಿಯ ಕಂಟಕವಾಗಿ ಪರಿಣಮಿಸಬಹುದು ಅನ್ನೋದು ಸದ್ಯಕ್ಕಿನ ಪ್ರಶ್ನೆಯಾಗಿದೆ. ಈ ರೀತಿಯ ಹೇಳಿಕೆಯಿಂದ SR ವಿಶ್ವನಾಥ್ ತತ್ತರಿಸಲಿದ್ದಾರಾ ಅನ್ನುವಂತಹ ಪ್ರಶ್ನೆ. SR ವಿಶ್ವನಾಥ್ ಒಕ್ಕಲಿಗ ಅಲ್ಲ, ತಾನು ಒಕ್ಕಲಿಗ ಅಂತ ತಿರುಗೇಟ್ ಕೊಟ್ಟಿರೋದು. ಸುಧಾಕರ್ ಹೇಳಿಕೆಯಿಂದ ಚಿಕ್ಕಬಳ್ಳಾಪುರ ಲೋಕ ಅಖಾಡ ಮತ್ತಷ್ಟು ರಂಗೇರಿದೆ. ಅದರಲ್ಲೂ ನಾವು ಪ್ರಮುಖವಾಗಿ ಸಮುದಾಯದ ವಿಚಾರದ ಬಗ್ಗೆ ಮಾತಾಡ್ತಾ ಬಂದರೆ ಸಮುದಾಯದ ವಿಚಾರವನ್ನು ಹೇಳಬೇಕಾಗುತ್ತೆ. MTB ನಾಗರಾಜ್ ಅವರು ಅಪೇಕ್ಷೆಯನ್ನು ಮಾಡಿದ್ದಾರೆ. ನಮ್ಮ ತಕರಾರು ಏನೂ ಇಲ್ಲ ಅಂತ ಸುಧಾಕರ್ ಹೇಳಿದ್ದಾರೆ. ಅದೇ ರೀತಿ ವಿಶ್ವನಾಥ್ ಅವ್ರ ಮಗ ಕೂಡ. ಆದರೆ ಒಕ್ಕಲಿಗರೇ ಬೇರೆ, ರೆಡ್ಡಿಗಳೇ ಬೇರೆ. 6-7 ಲಕ್ಷ ಒಕ್ಕಲಿಗರು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಹೀಗೆ ಎಲ್ಲ ಕಡೆ ಇರೋದು. ಹಾಗಾಗಿ ಸಮುದಾಯಕ್ಕೂ ಒಳ್ಳೆಯದಾಗಬೇಕು, ಸಮುದಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಬೇಡಿಕೆ ಇಟ್ಟಿದ್ದೇನೆ ಅಂತ ಸುಧಾಕರ್ ಈ ರೀತಿಯ ಕಾರ್ಡನ್ನು ಪ್ಲೇ ಮಾಡಿದ್ದಾರೆ. ಬಹುಶಃ ಸುಧಾಕರ್ ಅವ್ರಿಗೆ ಹೊಸದಾಗಿ ಕಾಂಗ್ರೆಸ್ಸಿಂದ ಭಾರತೀಯ ಜನತಾ ಪಾರ್ಟಿಗೆ ಬಂದಿರೋದ್ರಿಂದ ನಮ್ಮ ಕೆಲವು ಸಿಸ್ಟಮ್ಗಳು ಇನ್ನೂ ಕೂಡ ಅವ್ರಿಗೆ ಸರಿಯಾಗಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ. ಯಾವುದೇ ಸಣ್ಣ ಚುನಾವಣೆಯ ಅಭ್ಯರ್ಥಿ ಆಗಬೇಕು ಅಂದರೂ ಕೂಡ ಅದು ವರಿಷ್ಠರು ತೀರ್ಮಾನ ತಗೊಂಡಾದ್ಮೇಲೆ ನಾವು ಅಧಿಕೃತವಾಗಿ ಅಭ್ಯರ್ಥಿ ಅಂತ ಅನಿಸ್ಕೊಳ್ತಕ್ಕಂಥದ್ದು. ನನ್ನ ಮಗ ಅಲೋಕು ಕೂಡ 2 ತಿಂಗಳಿಂದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಆಕಾಂಕ್ಷಿ ಅಂತೇಳಿ ಓಡಾಡ್ತಾ ಇದ್ದಾನೆ ಹೊರತು, ಮತ್ತು ಅವನು ಹೇಳ್ತಾ ಇರ್ತಕ್ಕಂಥದ್ದು ವರಿಷ್ಠರು ಏನು ಹೇಳ್ತಾರೋ ಆ ತೀರ್ಮಾನಕ್ಕೆ ನಾವು ಬದ್ಧವಾಗಿರ್ತೀವಿ. ಸೀಟ್ ಸಿಗಬಹುದು, ಬಿಡಬಹುದು, ಯಾರಿಗೆ ಕೊಟ್ಟರು ಕೂಡ ನಾವು ಕೆಲಸವನ್ನು ಮಾಡಿ ಗೆಲ್ಲಿಸ್ತಕ್ಕಂಥದ್ದು, ನರೇಂದ್ರ ಮೋದಿಯವರ ಕೈ ಬಲಪಡಿಸ್ತಕ್ಕಂಥದ್ದು ನಮ್ಮ ಕರ್ತವ್ಯ ಅಂತಕ್ಕಂಥ ಮಾತನ್ನು. ಲೋಕಸಭೆ ಚುನಾವಣೆ ಪ್ರಕ್ರಿಯೆ ಈಗಾಗಲೇ ರಾಜ್ಯ BJPಯಿಂದ ಬಹುತೇಕ ಮುಗಿತಾ ಬಂದಿರತಕ್ಕಂಥದ್ದು. ಜೊತೆಗೆ ರಾಜ್ಯಕ್ಕೆ ಅಮಿತ್ ಶಾ ಕೂಡ ಎಂಟ್ರಿ ಆಗ್ತಾ ಇದ್ದಾರೆ. ಈ ಬೆನ್ನಲ್ಲೇ ಈಗಾಗಲೇ ರಾಜಕೀಯ ಚಟುವಟಿಕೆಗಳು ಕೂಡ ಗರಿಗೆದರಿರ್ತಕ್ಕಂಥದ್ದು. ಇನ್ನು ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಚಿಕ್ಕಬಳ್ಳಾಪುರ ಕೂಡ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಈ ಬಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಪ್ರಮುಖ ಆಕಾಂಕ್ಷಿಗಳಾಗಿ BJPಯಿಂದ ಮಾಜಿ ಸಚಿವರಂಥ ಸುಧಾಕರ್ ಅವರು ಪ್ರಯತ್ನದಲ್ಲಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಹಿಂದೆ ತಾವು ಸಚಿವರಾಗಿದ್ದಾಗಲೂ ಪಕ್ಷ ಸಂಘಟನೆಯನ್ನು ಮಾಡಿದ್ದೀರಿ, ಜೊತೆಗೆ ಸಮುದಾಯವನ್ನು ಕೂಡ ಜೊತೆಗೆ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ದೀರಿ. ಈಗ ಮತ್ತೆ ಅಂದರೆ ಅದೇ ಕ್ಷೇತ್ರಕ್ಕೆ ಈಗ ಮತ್ತೆ ಸೇಮ್ ಒಂದೇ ಒಕ್ಕಲಿಗ ಸಮುದಾಯದವರನ್ನೇ SR ವಿಶ್ವನಾಥ್ ಅವ್ರ ಮಗ ಕೂಡ ಟ್ರೈ ಮಾಡ್ತಿದ್ದಾರೆ. ಮತ್ತು ಕೂಡ MTB ನಾಗರಾಜ್ ಕೂಡ ಆಕಾಂಕ್ಷಿಗಳಾಗಿದ್ದಾರೆ. ಇವ್ರ ಮಧ್ಯೆ ತಮಗೆ ಅಂದರೆ ಟಿಕೆಟ್ ಸಿಗುವಂಥ ವಿಶ್ವಾಸ ಇದೆಯಾ? ನಾಯಕರು ಉಳಿಸ್ಕೊಳ್ತಾರಂತ ಸುಧಾಕರ್ ಅವರನ್ನ ಪಕ್ಷದಲ್ಲಿ? ಇಲ್ಲ, ಈಗ ಯಾರಿಗಾದರೂ ಕೊಡಲಿ. ಈಗ ನಮ್ಮ ಹಿರಿಯ ಸಹೋದರರಾಗಿರ್ತಕ್ಕಂಥ MTB ನಾಗರಾಜ್ ಅಣ್ಣವರು ಅಪೇಕ್ಷೆ ಮಾಡಿದರೆ ನಮ್ಮ ತಕರಾರು ಏನೂ ಇಲ್ಲ. ಅದೇ ರೀತಿ ವಿಶ್ವನಾಥ್ ರೆಡ್ಡಿ ಅವ್ರ ಮಗ, ಅಲ್ಲಿ ತಮಗೆ ಸಮುದಾಯದ ಬಗ್ಗೆ ಹೇಳಬೇಕಾಗ್ತದೆ. ಒಕ್ಕಲಿಗರೇ ಬೇರೆ, ರೆಡ್ಡಿಗಳೇ ಬೇರೆ. ಅಲ್ಲಿರ್ತಕ್ಕಂಥದ್ದು 6-7 ಲಕ್ಷ ಮರುಸೊಕ್ಕಲಿಗರು, ಕೋಲಾರ, ಚಿಕ್ಕಬಳ್ಳಾಪುರ ಗ್ರಾಮಾಂತರ. ರೆಡ್ಡಿಗಳೇ ಬೇರೆ. ಹಾಗಾಗಿ ಸಮುದಾಯಕ್ಕೂ ಕೂಡ ಒಳ್ಳೆಯದಾಗಬೇಕು ಮತ್ತು ಸಮುದಾಯಕ್ಕೆ ನ್ಯಾಯ ಸಿಗಬೇಕು. ಹಾಗಾಗಿ ನಾನು ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆಯನ್ನು ಇಟ್ಟಿದ್ದೆ. ವಿಶ್ವನಾಥ್ ಅವರು ಹಾಗಾದರೆ ರೆಡ್ಡಿ ಸಮುದಾಯ ಅಂತ ಹೇಳ್ತಾ ಇದ್ದೀರ ತಾವು? ಗೊತ್ತಿದೆಯಲ್ರಿ, ಅದು ನನ್ನ ಬಾಯಲ್ಲಿ ಯಾಕೆ ಹೇಳ್ತೀನಿ, ಎಲ್ಲ ಗೊತ್ತಿದೆಯಲ್ಲ. ನಾನೇನು ಇದು ಮಾಡಲಿಕ್ಕೆ ಹೋಗಲ್ಲ. ಯಾರ್ಯಾರು ಸಮುದಾಯ ಅಂತೇಳಿ, ಇವಾಗ ನನ್ನ ಸಮುದಾಯ ಬೇರೆ ಸಮುದಾಯ ಅಂತ ಹೇಳೋಕ್ಕಾಗುತ್ತೆ ನಾನು? ಹಾಗಾಗಿ ಇದಿಷ್ಟು ಕೂಡ ಮಾಜಿ ಸಚಿವರಂಥ ಸುಧಾಕರ್ ಅವರ ಮಾತು. ಚಿಕ್ಕಬಳ್ಳಾಪುರಕ್ಕೆ ಭಾಳ ಅಂದರೆ ಪ್ರಬಲವಾದಂತಹ ಆಕಾಂಕ್ಷಿಯಾಗಿದ್ದು ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಈಗ ಪೈಪೋಟಿಯನ್ನು ನಡೆಸಿರ್ತಕ್ಕಂಥದ್ದು. ಜೊತೆ ಹೈಕಮಾಂಡ್ ನಾಯಕರ ಮೇಲೆ ಇರತಕ್ಕಂತಹ ವಿಶ್ವಾಸ ರಾಜ್ಯ ನಾಯಕರ ಮೇಲೆ ಅಷ್ಟೇನು ಇಲ್ಲ ಅಂತಕ್ಕಂತಹ ಅರ್ಥದಲ್ಲಿ ಸುಧಾಕರ್ ಅವರು ಮಾತಾಡಿರ್ತಕ್ಕಂಥದ್ದು. ನೋಡೋಣ ಮುಂದಿನ ದಿನಗಳಲ್ಲಿ ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರ ಟಿಕೆಟ್ ಸಿಗುತ್ತಾ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಬಿಜೆಪಿ ಪಾಳ್ಯದಲ್ಲಿ ಹಲವು ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಜೊತೆಗೆ ಅಸಮಾಧಾನಿತರನ್ನ ಸಮಾಧಾನ ಪಡಿಸಿ ಪಕ್ಷದಲ್ಲೇ ಉಳಿಸುವ ಕೆಲಸಗಳು ಕೂಡ ಆಗ್ತಾ ಇತ್ತು. ಅದೇ ರೀತಿ ಈಗ ಬಿಜೆಪಿ ಅಧ್ಯಕ್ಷ ನಡ್ಡಾ ಅವರನ್ನ ಭೇಟಿ ಮಾಡಿದ್ದಾರೆ ವಿ ಸೋಮಣ್ಣ, ಮಾಜಿ ಸಚಿವ. ನವದೆಹಲಿಯ ನಡ್ಡಾ ನಿವಾಸದಲ್ಲಿ ಭೇಟಿಯಾಗಿದೆ, ಚರ್ಚೆ ಆಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ರಾಜ್ಯಸಭಾ ಚುನಾವಣೆಗೆ ಅಭ್ಯರ್ಥಿಯಾಗಿ ಘೋಷಿಸಿ ನಡ್ಡಾಗೆ ಮನವಿ ಮಾಡಿಕೊಂಡಿದ್ದಾರೆ ಮಾಜಿ ಸಚಿವ ವಿ ಸೋಮಣ್ಣ. ಯಾವುದೇ ಕಾರಣಕ್ಕೂ ಆತುರದ ನಿರ್ಧಾರ ಬೇಡ,
ಸೋಮಣ್ಣಗೆ ಸಲಹೆ ನೀಡಿದ್ದಾರಂತೆ ಬಿಜೆಪಿ ಅಧ್ಯಕ್ಷ ನಡ್ಡಾ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದೆ. ಒಂದ್ ಕಡೆ ಮಾಜಿ ಸಚಿವ ವಿ ಸೋಮಣ್ಣ ಅವರು ಅಸಮಾಧಾನಗೊಂಡಿದ್ರು. ಬಟ್ ಒಂದು ಹಂತಕ್ಕೆ ಅವರ ಸಮಾಧಾನ ಪಡಿಸುವ ತಂತ್ರಗಳು, ಕೆಲಸಗಳು ಬಿಜೆಪಿ ಪಾಳಿಯದಲ್ಲಿ ಆಗಿದೆ. ಅದರ ಮುಂದುವರೆದ ಭಾಗ ಬಿಜೆಪಿ ಅಧ್ಯಕ್ಷ ನಡ್ಡಾ ಅವರನ್ನ ಭೇಟಿ ಮಾಡಿರೋದು ಮಾಜಿ ಸಚಿವ ವಿ ಸೋಮಣ್ಣ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನಟೇಶ್ ದೂರವಾಣಿ ಸಂಪರ್ಕದಲ್ಲಿ. ನಟೇಶ್, ಪಿ ಸೋಮಣ್ಣ ಅವರ ಅಸಮಾಧಾನ ತಣಿಸುವಲ್ಲಿ ಒಂದು ಹಂತಕ್ಕೆ ಬಿಜೆಪಿ ನಾಯಕರು ಸಕ್ಸಸ್ ಆಗಿದ್ದಾರೆ. ಬಟ್ ನಡ್ಡಾ ಅವರ ಭೇಟಿ ಸಂದರ್ಭದಲ್ಲಿ ಏನೆಲ್ಲ ಡಿಮ್ಯಾಂಡ್ಗಳನ್ನ ಬಿ ಸೋಮಣ್ಣ ಮುಂದಿಟ್ಟಿದ್ದಾರೆ ಅಂತ? ಶ್ರುತಿ, ಖಂಡಿತ ನಿನ್ನೆಯಷ್ಟೇ ಮಾಜಿ ಸಚಿವ ವಿ ಸೋಮಣ್ಣನವರು ಹೈಕಮಾಂಡ್ ಭೇಟಿಗೆ ದೆಹಲಿಗೆ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಏನು 2 ಪ್ರಸ್ತಾವನೆಯನ್ನ ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಒಂದು, ರಾಜ್ಯಸಭಾ ಟಿಕೆಟ್, ಹಾಗೇನೆ ಎರಡನೇದಾಗಿ ತುಮಕೂರಿನಿಂದ ಲೋಕಸಭಾ ಟಿಕೆಟ್ ಅನ್ನ ಕೇಳುವ ಪ್ರಸ್ತಾವನೆಯನ್ನ ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಏನು ಬಿಜೆಪಿ ಹೈಕಮಾಂಡ್ ಕರ್ನಾಟಕದ ಎಲ್ಲಾ ರೀತಿಯ ಒಂದು ಡ್ಯಾಮೇಜ್ ಗಳನ್ನ ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬಹಳ ಪ್ರಮುಖವಾಗಿ ಇವರ ಒಂದು ಪ್ರಸ್ತಾವನೆಗೆ ಒಪ್ಪಿಕೊಂಡ ರೀತಿನಲ್ಲಿ ಕಾಣ್ತಾ ಇದೆ ಅಂತಾನೆ ಹೇಳಲಾಗ್ತಾ ಇದೆ. ಯಾಕಂದ್ರೆ ಒಂದು ಡ್ಯಾಮೇಜಿಂಗ್ ಕಂಟ್ರೋಲ್ ಅನ್ನ ಮಾಡುವ ನಿಟ್ಟಿನಲ್ಲಿ ಕಳೆದ 1 ತಿಂಗಳಿಂದ 3 ಬಾರಿ ವಿ ಸೋಮಣ್ಣವರು ಹೈಕಮಾಂಡ್ ಭೇಟಿಗೆ ಬಂದಿರತಕ್ಕಂಥದ್ದು. ಅಂದ್ರೆ ನಿನ್ನೆ ಸಂಜೆ 7 ಗಂಟೆಗೆ ಸಮಯವನ್ನ ನಿಗದಿ ಮಾಡಿ ನಂತರದಲ್ಲಿ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡ್ತಾರೆ. ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ಬಹಳ ಪ್ರಮುಖವಾಗಿ ರಾಜ್ಯಸಭೆಯ ಸದಸ್ಯರನ್ನಾಗಿ ಮಾಡೋದಕ್ಕೆ, ಹಾಗೇನೆ ತುಮಕೂರಿನಿಂದ ಟಿಕೆಟ್ ಪಡೆಯೋದಕ್ಕೆ ಒಂದು ರೀತಿ ಪಟ್ಟನ್ನ ಹಿಡಿದಿರ್ತಕ್ಕಂಥದ್ದು ಸೋಮಣ್ಣವರು. ಹಾಗಾಗಿ ಒಂದು ಮಾತನ್ನ ನಿನ್ನೆ ಅಂದ್ರೆ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡುವಾಗ ಹೇಳ್ತಾರೆ, ಬಿಜೆಪಿ ಹೈಕಮಾಂಡ್ ಏನಾದ್ರೂ ನನಗೆ ರಾಜ್ಯಸಭಾ ಟಿಕೆಟ್ ನೀಡಿದ್ರೆ ಯಾವ ಜಿಲ್ಲೆಗೆ ಜವಾಬ್ದಾರಿ ಕೊಟ್ಟರೋ ಕೂಡ ನಾನು ನಿಭಾಯಿಸ್ತೀನಿ ಎನ್ನುವಂತಹ ಮಾತನ್ನ ಹೇಳ್ತಾರೆ. ಹಾಗಾಗಿ ಎಲ್ಲೋ ಒಂದು ಕಡೆ ಬಿಜೆಪಿ ಹೈಕಮಾಂಡ್ ಅನ್ನ ತನ್ನತ್ತ ಸೆಳೆಯುವ ನಿಟ್ಟಿನಲ್ಲಿ ಈ ರೀತಿ ಒಂದು ಸೋಮಣ್ಣನವರು ಹೇಳಿಕೆಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಹಾಗೇನೆ ಪ್ರಮುಖವಾಗಿ ಈ ಬಾರಿ ಬಿಜೆಪಿ ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ನಾನು ಕೂಡ ಒಬ್ಬ ಸ್ಪರ್ಧಿ ಆಗಿರ್ಬೇಕು ಎನ್ನುವ ನಿಟ್ಟಿನಲ್ಲಿ ವಿ ಸೋಮಣ್ಣನವರು ಇಲ್ಲಿ ದೆಹಲಿಯ ಹೈಕಮಾಂಡ್ ಅನ್ನ ಭೇಟಿಯಾಗಿರ್ತಕ್ಕಂಥದ್ದು. ಶ್ರುತಿ. ಓಕೆ ನಟೇಶ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಕರಾವಳಿಯ ಹಿಂದುತ್ವದ ಫೈರ್ ಬ್ರ್ಯಾಂಡ್ ಅಂತ ಕರೆಸಿಕೊಳ್ಳುವಂತಹ ಅರುಣ್ ಪುತ್ತಿಲ ಬಿಜೆಪಿ ಸೇರ್ಪಡೆಯ ವಿಚಾರವಾಗಿ ಬಿಜೆಪಿಗೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಅಧ್ಯಕ್ಷನನ್ನಾಗಿಯೇ ನನ್ನನ್ನ ಪಕ್ಷಕ್ಕೆ ಬರಮಾಡಿಕೊಳ್ಳಬೇಕು ಅನ್ನುವಂತಹ ಷರತ್ತು ಕೂಡ ಇಟ್ಟಿದ್ದಾರೆ. 3 ದಿನದಲ್ಲಿ ಬಿಜೆಪಿಯ ಮಂಡಲ ಅಧ್ಯಕ್ಷ ಸ್ಥಾನವನ್ನ ನೀಡಬೇಕು, ಇಲ್ಲ ಅಂತಂದ್ರೆ ನನ್ನ ದಾರಿ ನನಗೆ, ನನ್ನ ಮುಂದಿನ ನಡೆ ಏನು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡ್ತೀನಿ ಅಂತ. ಕಳೆದ ವಿಧಾನಸಭೆ ಚುನಾವಣೆಯ ಮೂಲಕ ಸಾಕಷ್ಟು ಸದ್ದು ಮಾಡಿದವರು ಇದೇ ಅರುಣ್ ಪುತ್ತಿಲ. ಈಗ ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಬಿಜೆಪಿಗೆ ಈ ರೀತಿಯ ಡೆಡ್ ಲೈನ್ ಕೊಟ್ಟಿದ್ದಾರೆ. ಲೋಕಸಭೆ ಚುನಾವಣೆಗೆ ಸ್ಪರ್ಧಿಸ್ತೀನಿ ಅಂತ ಪುತ್ತಿಲ ರಿಪಬ್ಲಿಕ್ ಕನ್ನಡಕ್ಕೆ ತಿಳಿಸಿದ್ದಾರೆ. ಅರುಣ್ ಪುತ್ತಿಲ ಬಿಜೆಪಿ ಸೇರ್ಪಡೆಯ ವದಂತಿಯ ಹಿನ್ನೆಲೆ ಸಭೆ ಕೂಡ ಆಗಿದೆ. ಆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಯಾವ ರೀತಿಯ ಬೆಳವಣಿಗೆಗಳಾಯಿತು, ಎಲ್ಲದರ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ವಿಧಾನಸಭಾ ಚುನಾವಣೆ ಬಳಿಕ ಪುತ್ತಿಲ ಪರಿವಾರ ಕರಾವಳಿಯಲ್ಲಿ ಬಿಜೆಪಿ ವಿರುದ್ಧ ಸಿಡಿದು ನಿಂತ ಅಪ್ಪಟ ಹಿಂದೂ ಸಂಘಟನೆ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ವಿಧಾನಸಭಾ ಚುನಾವಣೆಯಲ್ಲಿ ಪುತ್ತೂರು ಕ್ಷೇತ್ರದ ಟಿಕೆಟ್ ತಪ್ಪಿದಾಗ ಬಿಜೆಪಿ ವಿರುದ್ಧ ತೊಡೆತಟ್ಟಿ ಸೋತ್ರು ಪುತ್ತಿಲ ಪರಿವಾರ ಸಂಘಟಿಸಿ ಸಂಚಲನ ಮೂಡಿಸಿದವರು ಅರುಣ್ ಕುಮಾರ್ ಪುತ್ತಿಲ. ಲೋಕಸಮರ ಹತ್ತಿರವಾಗ್ತಿದ್ದಂತೆ ಅರುಣ್ ಕುಮಾರ್ ಪುತ್ತಿಲ ಮರಳಿ ಮಾತೃ ಪಕ್ಷಕ್ಕೆ ಸೇರ್ಪಡೆ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಆದರೆ ಯಾವುದೇ ತಾರ್ಕಿಕ ಅಂತ್ಯ ಕಾಣ್ತಿಲ್ಲ. ಹೀಗಾಗಿ ಪುತ್ತಿಲ ಪರಿವಾರ ಬೃಹತ್ ಸಮಾಲೋಚನಾ ಸಭೆ ಮಾಡಿ ಬಿಜೆಪಿಗೆ 3 ದಿನಗಳ ಗಡುವು ನೀಡಿದೆ. 3 ದಿನಗಳ ಒಳಗೆ ಪುತ್ತೂರು ಗ್ರಾಮಾಂತರ ಮತ್ತು ನಗರ ಮಂಡಲ ಒಟ್ಟು ಸೇರಿಸಿ ಅಧ್ಯಕ್ಷ ಸ್ಥಾನ ನೀಡಬೇಕೆಂಬುದು ಷರತ್ತು ವಿಧಿಸಿದೆ. ಇನ್ನು ಪುತ್ತಿಲ ಪರಿವಾರದ ಷರತ್ತಿಗೆ ಒಪ್ಪದೇ ಇದ್ದಲ್ಲಿ ಚುನಾವಣಾ ರಾಜಕೀಯಕ್ಕೆ ಧುಮುಕೋದಾಗಿ ಎಚ್ಚರಿಕೆ ನೀಡಿದೆ. ಯಾವುದೇ ಕಾರಣಕ್ಕೂ ಕ್ಷಮೆ ಕೇಳಿ ಪುತ್ತಿಲ ಪರಿವಾರ ವಿಸರ್ಜಿಸಿ ಸೇರ್ಪಡೆ ಆಗುವುದಿಲ್ಲ. ವಿಲೀನಗೊಳಿಸಿ ಪುತ್ತಿಲ ಪರಿವಾರದ ಚಟುವಟಿಕೆ ಮುಂದುವರಿಯುತ್ತದೆ ಅಂತ ಅರುಣ್ ಕುಮಾರ್ ಪುತ್ತಿಲ ಹೇಳಿದ್ದಾರೆ. ವಿಲೀನಗೊಳ್ಳತಕ್ಕಂಥ ವ್ಯವಸ್ಥೆ ಆದಾಗ ಮುಂದಿನ ದಿವಸದಲ್ಲಿ ಸಾಮಾಜಿಕ ಕೆಲಸ ಕಾರ್ಯಗಳಿಗೆ ಟ್ರಸ್ಟ್ನ ಮುಖಾಂತರ ಒಂದಷ್ಟು ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯವನ್ನು ನಮ್ಮವರು ಮಾಡಲಿಕ್ಕಿದೆ.
ಪುತ್ತಿಲ ಪರಿವಾರದ ಬೇಡಿಕೆಗೆ ಒಪ್ಪಿ ಅರುಣ್ ಕುಮಾರ್ ಪುತ್ತಿಲ ಹಾಗೂ ಪರಿವಾರದ ಕಾರ್ಯಕರ್ತರನ್ನ ಬಿಜೆಪಿ ಸೇರ್ಪಡೆ ಮಾಡಿಕೊಳ್ಳುತ್ತಾ ಇಲ್ವಾ ಅನ್ನೋದು 3 ದಿನಗಳಲ್ಲಿ ಗೊತ್ತಾಗಲಿದೆ. ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.